ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಈ ಶುಭ ದಿನಕ್ಕಾಗಿ ಸ್ತೋತ್ರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಅನಿಸಿದ್ದೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಅನೇಕ ಪ್ರೀತಿಯ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತಾಡ್ಕೊಂಡು ಬಂದೆ. ದೇವರ ಪ್ರೀತಿ, ದೇವರು ಎಷ್ಟರ ಮಟ್ಟಿಗೆ ನಮ್ಮ ಪ್ರೀತಿ ಇಟ್ಟಿದ್ದಾನೆ, ಪ್ರೀತಿಯ ಮೌಲ್ಯ ಏನು, ಪ್ರೀತಿಯ ವ್ಯಾಲ್ಯಬಲ್ ಏನು ಅಂತ ನಾವು ಮಾತಾಡಿದ್ದೇವೆ. ಪ್ರೀತಿ ಅನ್ನೋದು ನಮಗೆ ಮಾತ್ರ ಸೀಮಿತ ಅಲ್ಲ, ಲೋಕದ ಎಲ್ಲಾ ಜನರಿಗೂ ಸಹ ಸೀಮಿತವಾಗಿದೆ. ಎಲ್ಲರೂ ಸಹ ಪ್ರೀತಿಸ್ತಾರೆ, ಎಲ್ಲರೂ ಸಹ ಪ್ರೀತಿಯ ಅವಲಂಬಿಸಿಕೊಂಡಿದ್ದಾರೆ. ಪ್ರೀತಿ ಎಲ್ಲರಿಗೂ ಅವಶ್ಯಕತೆ ಆಗಿದೆ. ಆದರೆ ದೇವರ ಮಕ್ಕಳಾಗಿದ್ದ ನಮಗೆ ದೇವರ ಪ್ರೀತಿ ಅವಲಂಬಿಸಿಕೊಂಡಿದೆ ಪ್ರಿಯರೇ. ಇದು ನಾವು ಕಲಿಯಬೇಕಾದದ್ದು, ತಿಳಿದುಕೊಳ್ಳಬೇಕಾದದ್ದು. ಕ್ರಿಸ್ತನಲ್ಲಿ ಪ್ರಿಯರೇ, ಪ್ರೀತಿಯ ಕೆಲವೊಂದು ಗುಣಲಕ್ಷಣಗಳನ್ನ ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತಿಂದ. ಏನದು ಗುಣಲಕ್ಷಣಗಳು ಅಂದ್ರೆ, ನಾವ್ ಹೇಳ್ತೀವಿ ಯಾರನ್ನೋ ಒಬ್ಬರನ್ನ ಉದಾಹರಣೆಗೆ ಮಾತ್ರ, ಯಾರನ್ನ ನಮ್ಗೆ ಇಡಿಸಿದೆ ಅಂದ್ರೆ ಏನ್ ನೋಡಿ ಅವ್ರಿಗೆ ನಿಮ್ಗೆ ಇಡಿಸ್ತು ಅಂದ್ರೆ, ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಮಾತಾಡುತ್ತ ಮಾತುಗಳು ನಮ್ಗೆ ಇಡಿಸ್ತು. ಅವ್ರು ತುಂಬಾ ಚೆನ್ನಾಗಿ ಹಾಡಾಡ್ತಾರೆ, ಹಾಡುದಿಂದ ಅವ್ರು ನಮ್ಗೆ ಇಡಿಸ್ತು. ಅವರ ಸಜ್ಜನತೆ ನಮ್ಗೆ ಇಡಿಸ್ತು, ಅವರ ಮೌನ್ಯತೆ ನಮ್ಗೆ ಇಡಿಸ್ತು. ಆ ಒಂದು ಊರು ಯಾಕೆ ಇಡಿಸ್ತು ಅಂದ್ರೆ, ಆ ಊರಲ್ಲಿ ಇರುವಂತ ಪ್ರಕೃತಿ ನಮ್ಗೆ ಇಡಿಸ್ತು ಅಂತ ಎಲ್ಲ ಇಡಿಸಿದ ವಿಷಯಗಳೆಲ್ಲ ನಾವು ಇಡಿಸ್ತೀವಿ, ತುಂಬಾ ಪ್ರೀತಿಸ್ತೇವೆ. ಕೆಲವೊಂದು ಪ್ರೀತಿಸುವಂತ ವಿಷಯದಲ್ಲಿ ಕೆಲವೊಂದು ಕಾರಣಗಳು ಇಟ್ಕೊಂಡಿದ್ದೀವಿ, ಹೌದು ನಿಜ. ಆದ್ರೆ ಪ್ರೀತಿ ಎಂಬಂತ ವಿಷಯಕ್ಕೆ ಕೆಲವೊಂದು ಗುಣಲಕ್ಷಣಗಳಿದೆ. ಅದರಲ್ಲಿ ಒಂದು ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೇನೆ. ನಮ್ಮ ಸತ್ಯವನ್ನು ತಿಳಿಸ್ಕೊಳ್ಳುವ ಪೌಲನು ಬರೆದಂತ ಪತ್ರಿಕೆ, ರೋಮದವರಿಗೆ ಪಟ್ಟಣದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 10ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 13 ವರ್ಸ್ 10. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನೂ ಮಾಡುವುದಿಲ್ಲ ಅಂತ ಹೇಳ್ತೇನೆ. ಪ್ರೀತಿಯಲ್ಲಿ ಇರುವಂತಹ ಗುಣಲಕ್ಷಣಗಳಲ್ಲಿ ಒಂದು ಭಾಗ ಪ್ರೀತಿ ಏನ್ ಮಾಡೋದಿಲ್ಲ ಅಂದ್ರೆ ಯಾವ ಕೇಡನ್ನೂ ಮಾಡೋದಿಲ್ಲ ಅಂತ ಹೇಳ್ತಾನೆ ಪೌಲ. ಕೇಡು ಅಂದ್ರೆ ನಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ಆ ಕೇಡು ಅನ್ನೋ ಪದದಲ್ಲಿ ಇನ್ನೂ ಅದಕ್ಕೆ ಅನೇಕ ಪದಗಳನ್ನ ಜೋಡಿಸ್ಬೋದು. ಕೇಡು ಮಾಡೋದು, ಮೋಸ ಮಾಡೋದು, ಸುಳ್ಳು ಹೇಳೋದವ್ರ ಮೇಲೆ, ಅವರ ಬೆಳವಣಿಗೆ ಮೇಲೆ ಹಗೆತನ ಮಾಡೋದು, ಒಟ್ಟಿಗೆ ಎಲ್ಲನೂ ಕೇಡಿಗೆ ಸಂಬಂಧಪಟ್ಟ ಪದಗಳೇ. ಪ್ರೀತಿ ಯಾವತ್ತಿಗೂ ಕೇಡು ಮಾಡೋದಿಲ್ಲ, ದ್ರೋಹ ಮಾಡೋದಿಲ್ಲ ಅಂತ ಅರ್ಥ. ಯಾವ ಕಾರಣಕ್ಕೂ ಪ್ರೀತಿ ಇದ್ದವನು, ಪ್ರೀತಿಸೋನು ದ್ರೋಹ ಮಾಡೋದು. ಆದ್ರೆ ಪ್ರೀತಿ ಯಾವ ಕೇಡೂ ಮಾಡೋದಿಲ್ಲ. ನಾನು ಪ್ರೀತಿಸಿ ಒಬ್ಬ ಪ್ರೀತಿಸಿ ಕೇಡು ಮಾಡ್ತಿದ್ದಾನೆ, ದ್ರೋಹ ಮಾಡ್ತಿದ್ದಾನೆ ಅಂದ್ರೆ ನಿಜವಾಗ್ಲೂ ಹೇಳ್ತಾರೆ ಅವನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ಅದು ಯಾರಿಗಾದ್ರೂ ದ್ರೋಹ ಮಾಡಿರ್ಲಿ, ಯಾರಿಗಾದ್ರೂ ಕೇಡು ಮಾಡಿರ್ಲಿ, ಪ್ರೀತಿ ಇಲ್ಲ ಅಂತ ಅರ್ಥ. ಆದ್ರೆ ಪ್ರೀತಿ, ವೇದವಾಕ್ಯ ಹೇಳ್ತದೆ, ಪ್ರೀತಿ ಪ್ರತಿಯೊಬ್ಬರಿಗೂ ಕೇಡು ಮಾಡೋದಿಲ್ಲ ಅಂತ ಹೇಳಿದ್ರೆ, ನಿಜವಾದಂತ ಪ್ರೀತಿ, ದೇವರ ಪ್ರೀತಿ, ವೇದವಾಕ್ಯದ ಪ್ರೀತಿ, ನಮ್ಮಲ್ಲಿರುವಂತ ಹೃದಯದಲ್ಲಿರುವಂತ ನಿಜವಾದಂತ ಪ್ರೀತಿ ಯಾವ ಸಂದರ್ಭಕ್ಕೂ ಕೇಡು ಮಾಡೋದಿಲ್ಲ. ಕೇಡು ಮಾಡೋದಕ್ಕೆ ಅದು ಆಸ್ಪದ ಕೊಡೋದಿಲ್ಲ ಪ್ರೀತಿ. ಯಾಕೆಂದ್ರೆ ಆ ಪ್ರೀತಿ ಮಾಡುವಂತ ವ್ಯಕ್ತಿಯ ಇಲ್ಲ ಆ ಒಂದು ಆ ಸಂದರ್ಭವು ನಮ್ಮನ್ನ ಕೇಡು ಮಾಡೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂಥದ್ದು ನಿಜಗುಣವಾದಂತ ಪ್ರೀತಿ. ಎಲ್ಲೂ ಸಹ ನಾವು ಕೇಡು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಪ್ರೀತಿ. ವೇದವಾಕ್ಯದಲ್ಲೂ ಅಷ್ಟೇ ಅನೇಕ ಸಂದರ್ಭಗಳಿದೆ. ಪ್ರೀತಿ ಮಾಡಿದಂತ ದೇವರಾಗ್ಲಿ, ಪ್ರೀತಿ ಮಾಡಿದಂತ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನಾಗಿರ್ಲಿ, ಅನೇಕ ಅಪೊಸ್ತಲರ ಉಪದೇಶಗಳಾಗಲಿ, ಪ್ರೀತಿ ಇದ್ದ ಕಡೆ ಕೇಡಿಲ್ಲ ಪ್ರೇರೆ. ಇವತ್ತು ನಮ್ಗೊಂದು ಕೇಡು ಮಾಡಿದ್ದಾನೆ ಅಂದ್ರೆ ಅವನಲ್ಲಿ ನಮ್ಗೆ ಏನಿಲ್ಲ ಗೊತ್ತಾ? ಪ್ರೀತಿ ಇಲ್ಲ ಅಂತ ಅರ್ಥ. ಯಾವತ್ತು ಪ್ರೀತಿಯು ಮತ್ತೊಬ್ಬರಿಗೆ ಕೇಡು ಮಾಡೋದೇ ಇಲ್ಲ, ಕೆಟ್ಟದು ನೆನೆಸೋದೇ ಇಲ್ಲ, ದ್ರೋಹ ಮಾಡೋದೇ ಇಲ್ಲ, ವಂಚನೆಯ ಪದಗಳನ್ನು ಉಪಯೋಗಿಸೋದೇ ಇಲ್ಲ. ಏನೆಲ್ಲ ಹೇಳುತ್ತೀವೋ ಅದೆಲ್ಲ ಕೇಡಿಗೆ ಅವಲಂಬಿಸಿಕೊಳ್ತದೆ. ಪ್ರೀತಿಯ ಗುಣಲಕ್ಷಣಗಳಲ್ಲಿ ಒಂದು ಭಾಗ ಪ್ರಿಯರೇ, ಪ್ರೀತಿ ಒಂದು ಕೇಡು ಮಾಡೋದಿಲ್ಲ. ನಂತರ ಇನ್ನೊಂದು ಭಾಗವನ್ನು ಅದಕ್ಕೆ ಹಾಗೆ ಪೌಲನು ಹೇಳ್ತಾನೆ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವನ್ನ ನೆರವೇರುತ್ತದೆ. ಆದ ಕಾರಣ ಅಂದ್ರೆ ಕೇಡಿಲ್ಲದ ಕಾರಣ ಈ ಧರ್ಮ ಪ್ರಮಾಣ, ದೇವರ ನಿಯಮಗಳು ನೆರವೇರ್ತದೆ. ದೇವರು ಪರಿಪೂರ್ಣವಾದಂತ ಧರ್ಮ ಪ್ರಮಾಣವನ್ನ ನೆರವೇರಿಸಿಕೊಟ್ಟ ಯೇಸು ಕ್ರಿಸ್ತ. ಈ ಭೂಮಿಯಲ್ಲಿ ಬದುಕಿರುವವರೆಗೂ ಯೇಸು ಕ್ರಿಸ್ತನು ಬದುಕಿದಂತ 33 ವರ್ಷಗಳ ಕಾಲ, 3 ಸುವಾರ್ತೆಯ ಕಾಲದಲ್ಲಿ ದೇವರ ಪ್ರಮಾಣವನ್ನ ಪ್ರೀತಿಯಿಂದ ಗೆದ್ದ ಪ್ರೇರೆ. ತನ್ನ ದ್ವೇಷನ ಪ್ರೀತಿಸ್ತ, ತನ್ನ ಹಗೆ ಮಾಡೋರನ್ನ ಪ್ರೀತಿಸ್ತ, ತನ್ನ ಮೇಲೆ ಸುಳ್ಳಾದ ಅಪಾದನೆಗಳೇನೋರನ್ನ ಪ್ರೀತಿಸ್ತ, ಇವ್ರು ಏನ್ ತಪ್ಪು ಮಾಡ್ತಾರೆ ದೇವರ ಕ್ಷಮಿಸು ಅಂತ ಹೇಳಿ ಪ್ರೀತಿಸ್ತ, ಯಾವ ಕೇಡನ್ನು ಸಹ ಮಾಡಲಿಲ್ಲ. ಪ್ರೀತಿಯಿಂದಲೇ ಈ ಒಂದು ದೇವರ ಧರ್ಮ ಪ್ರಮಾಣವನ್ನ ನೆರವೇರಿಸ್ತದೆ. ನಿಜವಾಗ್ಲೂ ನಾವು ಒಬ್ಬರನ್ನ ಪ್ರೀತಿಸ್ತೀವಿ ಅಂದ್ರೆ,
ಒಬ್ಬರನ್ನ ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವ್ರನ್ನ ಪ್ರೀತಿಸ್ತೀವಿ ಅಂದ್ರೆ ಅದು ಯಾರೇ ಆಗಿರ್ಲಿ, ಯಾವ ಒಂದು ವಿಷಯವೇ ಆಗಿರ್ಲಿ, ಕೇಡು ಮಾಡೋದಕ್ಕೆ ನಾವು ಆಸ್ಪದ ಕೊಡಬಾರ್ದು ಪ್ರಿಯರೇ. ನಮ್ಗೆ ಯಾರೋ ಒಬ್ರು ಕೇಡು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವರಿಗೂ ಸಹ ನಾವು ಪ್ರೀತಿಸ್ಬೇಕು. ಆಗ ಮಾಡಿದ್ರೆ ಅವನು ಕೇಡು ಮಾಡ್ದ, ನಾನ್ ಕೇಡು ಮಾಡದಂದ್ರೆ ಅವನಲ್ಲೂ ಪ್ರೀತಿ ಇಲ್ಲ, ನನ್ನಲ್ಲೂ ಪ್ರೀತಿ ಇಲ್ಲ ಅಂತ ಅರ್ಥ. ಒಬ್ಬ ನನಗೆ ಮೋಸ ಮಾಡ್ದ, ಆದ್ರೆ ನಾನು ಅವನಿಗೆ ಮೋಸ ಮಾಡ್ತೀನಿ ಅಂದ್ರೆ ಅವನಲ್ಲೇ ಆಲ್ರೆಡಿ ಪ್ರೀತಿ ಇಲ್ಲ, ನನ್ನಲ್ಲೂ ಪ್ರೀತಿ ಇಲ್ಲ ಅಂತ ಅರ್ಥ. ಒಬ್ಬ ಹೊಟ್ಟೆ ಕಿಚ್ಚು ಪಟ್ಟ, ಒಬ್ಬ ದ್ರೋಹ ಮಾಡ್ದ, ನಾನೂ ಹಾಗೆ ಮಾಡ್ತೀನಿ ಅಂದ್ರೆ ಅವನಿಗೆ ಆಲ್ರೆಡಿ ಪ್ರೀತಿ ಇಲ್ಲ, ನನ್ನಲ್ಲೂ ಪ್ರೀತಿ ಇಲ್ಲ. ಆದ್ರೆ ಪ್ರೀತಿ ಅನ್ನೋದು ಯಾರನ್ನು ಕೇಡು ಮಾಡೋದಿಲ್ಲ. ಒಬ್ಬರು ಹೇಳ್ತಾರೆ, ಏನ್ರಿ ಅಷ್ಟೊಂದು ಮೋಸ ಮಾಡ್ತಾರೆ, ಅಷ್ಟೊಂದು ನಿಮ್ ಬಗ್ಗೆ ಹೇಳಿದ್ರು, ನೀವು ಅವ್ರನ್ನ ಯಾಕೆ ಇಷ್ಟೊಂದು ನಂಬಿದೀರಿ ಅಂದ್ರೆ ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾರೆ. ಆ ಮಾತು ನೀವು ಸಹ ಹೇಳಿರ್ಬೋದು ನನ್ನ ಪ್ರಿಯರೇ. ಕುಟುಂಬದಲ್ಲಿ ಇರ್ಬೋದು, ಸಭೆಯಲ್ಲಿ ಇರ್ಬೋದು, ಸ್ನೇಹಿತರ ಬಳಗದಲ್ಲಿ ಇರ್ಬೋದು. ಏನೋ ನಿನ್ ಫ್ರೆಂಡ್ ಅಷ್ಟೊಂದು ನಿನ್ ಬಗ್ಗೆ ಇಲ್ದಲ್ಲ ಹೇಳ್ಕೊಂಡು ನಿನ್ಗೆ ಅಷ್ಟೊಂದು ಮೋಸ ಮಾಡಿದಾನೆ, ಇನ್ನೂ ಅವನ್ನ ನಂಬ್ತಿ ಅಂದ್ರೆ ಅವ್ನು ನನ್ನ ಫ್ರೆಂಡು. ಯಾಕಂದ್ರೆ ನಾನು ಟ್ರೂಲಿ ಲವ್ ಮಾಡ್ತೀನಿ, ನನ್ನ ಸ್ನೇಹಿತರನ್ನ ನಾನು ತುಂಬಾ ಪ್ರೀತಿಸ್ತೀನಿ. ನಿನ್ನ ಸಹೋದರ ಹಿಂಗ್ ಮಾಡ್ದ, ನಿನ್ನ ಸಹೋದರಿ ಹಿಂಗ್ ಮಾಡ್ದ, ನಿನ್ನ ಸಭೆಯವ್ರು ಹಿಂಗ್ ಮಾಡಿದ್ರೆ ಅವ್ರು ಹೇಗೆ ಮಾಡ್ಕೊಂಡು ಹೋಗ್ಲಿ, ಅವ್ರು ಏನೇ ಕೇಡು ಮಾಡ್ಲಿ, ನಾನು ಪ್ರೀತಿಸ್ತಾ ಇದ್ದೀನಿ. ಯಾಕಂದ್ರೆ ವೇದ ವಾಕ್ಯದಲ್ಲಿ ಇರುವಂತಹ ಪ್ರೀತಿ ನನ್ನಲ್ಲಿ ಇದೆ ಅನ್ನೋ ಭಾವನೆಯಲ್ಲಿ ಬದುಕುವ ಪ್ರಿಯರೇ. ಪ್ರೀತಿ ಯಾವತ್ತೂ ಕೇಡು ಮಾಡೋದಿಲ್ಲ. ಪ್ರೀತಿಯ ಗುಣಲಕ್ಷಣಗಳಲ್ಲಿ ಒಂದು ಭಾಗ ಮಾತಾಡಿದ್ದೇನೆ. ದೇವ್ರ ಚಿತ್ತವಾದರೆ ಮುಂದೆ ದಿನಗಳಲ್ಲಿ ಮಾತಾಡ್ತೇನೆ. ಧನ್ಯವಾದಗಳು.